ಹಾಯ್ ಫ್ರೆಂಡ್ಸ್, ನಮಸ್ತೆ, ಗುಡ್ ಮಾರ್ನಿಂಗ್, ಎಲ್ಲ ಶುಭೋದಯ. ಏನಪ್ಪ ಅಂದ್ರೆ ಬಿಲ್ಲೇಶ್ವರ ದೇವಸ್ಥಾನ ಅಂದಿದ್ನಲ್ಲ, ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು. ನೋಡಿ ರೂಟು, ಈ ಕಡೆ ಹೋದರೆ ಹಾನಗಲ್ ಮಠಕ್ಕೆ ಹೋಗುತ್ತೆ, ಈ ಕಡೆ ಹೋದರೆ ಹಾವೇರಿ ಅಕ್ಕಿಯಲ್ಲೂರು ಹಿಂಗೆ ಹೋಗುತ್ತೆ. ಬರ್ರಿ ನಿಮಗೆ ತೋರಿಸ್ತೀನಿ ಎಲ್ಲಪ್ಪ ಅಂದ್ರೆ. ಈಗ ನಾನು ಇರೋದು ಆನಿಕೆರೆ ಅಪೋಸಿಟ್ ನೋಡಿ, ಹಂಗೆ ಹೋಗ್ತಾ ಇದ್ದೀನಿ ದಾರಿಯಲ್ಲಿ. ಇದು ನಾ ಹೋಗ್ತಿರೋ ಎಲ್ಲಿ ಅಂದರೆ ಬಿಲ್ಲೇಶ್ವರ ದೇವಸ್ಥಾನ. ಇನ್ನೂ ಯಾರಿಗೂ ಗೊತ್ತಿಲ್ಲ ಅಷ್ಟೇ, ಒಳಗಡೆ ಇದೆವು. ಇದು ರೋಡಲ್ಲಿ ಏನಪ್ಪ ಅಂದರೆ ಇಲ್ಲಿದಂದು ಏನು ಕತೆ ಅಂದರೆ, ಇಲ್ಲಿ ಯಾರು ಬರ್ತಿದ್ದಿಲ್ಲಂತೆ. ಯಾಕೆಂದರೆ ಮುಂಚೆ ರಾಜರ ಕಾಲದಲ್ಲಿ ಬಲಿ ಕೊಟ್ಟಷ್ಟೇ ಹೋದವ್ರು ಹೊರಗೆ ಬರ್ತಿದ್ರು, ಇಲ್ಲ ಅಂದರೆ ಹೊರಗೆ ಬರ್ತಿದ್ದಿಲ್ಲ ಅಂತ ಹಿಸ್ಟ್ರಿ ಇದ್ರು. ಯಾಕೆಂದ್ರೆ ಅಂಥ ಒಳಗಡೆ ಇದೆ, ಇನ್ನೂ ಯಾರಿಗೂ ಅಷ್ಟು ಗೊತ್ತಿಲ್ಲ. ಹೆಸರೇ ಬಿಲ್ಲೇಶ್ವರ. ಅಂದರೆ ಇದು ಇತಿಹಾಸ ಏನಪ್ಪ ಅಂದರೆ ಹೇಳ್ತೀನಿ, ದೇವಸ್ಥಾನ ತೋರಿಸ್ತೀನಿ ಮುಂದುಗಡೆ. ನೋಡಿ ನೀವು ನೋಡಿ ನೀವು ಗೊತ್ತಾಗುತ್ತೆ ಹೆಂಗಿದೆ ಇದು ರೋಡಲ್ಲೇ. ಇದು ಬರೋ ರೋಡು ಆನಿಕೆರೆ ಕೆಳಗಡೆನೇ ಇರೋದು. ಯಾಕಂದರೆ ಇನ್ನೂ ಬೇರೆ ಬೇರೆ ಇದೆ ಬೇರೆಗಡೆ ಒಳಗಡೆ. ಇನ್ನೂ ದೇವ್ರು ಭಾಳ ಇದೆ ಒಳಗಡೆ. ಇನ್ನೂ ಹಳೆ ಬಸ್ ಸ್ಟ್ಯಾಂಡಲ್ಲಿದೆ, ಆಮೇಲೆ ಸ್ಟೇಡಿಯಂ ಅಂತಿದೆ, ಅಲ್ಲಿ ಒಳಗಡೆನೂ ಇದೆ. ಇನ್ನೂ ಭಾಳ ಇದೆ, ಹಾಗೆ ಹೋಗ್ತಾ ಇದೆ ನೋಡಿ, ಬರ್ತಾ ಇದ್ದೀನಿ. ಹಿಂದೆ ಕಟಮ ಬರ್ತಿದೆ. ನನ್ನ ದೋಸ್ತ ಇದೆ, ನನ್ನ ದೋಸ್ತ ಕಟಮ ತಡೀರಿ. ಹಾಗೆ ಇದೇ ಬಿಲ್ಲೇಶ್ವರ ದೇವಸ್ಥಾನ ಅಂತಾರಲ್ಲ, ಇಲ್ಲೇ ಒಳಗಡೆ ತೋರಿಸ್ತೀನಿ ಬನ್ನಿ, ಹಾಗೇ ಇರಿ. ನೋಡೋಕೆ ಇನ್ನೂ ಯಾರಿಗೂ ಗೊತ್ತಿಲ್ಲ ಒಳಗಡೆ ಇದೆ. ಒಳಗಡೆ ಹೆಂಗಿದೆ ಅನ್ನೋದು ಎಲ್ಲರಿಗೂ ವಿಚಿತ್ರ ಆಗುತ್ತೆ. ಯಾಕಂದರೆ ನೋಡಿ, ಇಲ್ಲಿ ಯಾರೋ ಅಷ್ಟಕ್ಕಷ್ಟು ಜನ ಬರ್ತಾರೆ, ವಾಕಿಂಗ್ ಮಾಡೋರು, ಓಣಿ ಜನ, ಅಲ್ಲಿ ಇಲ್ಲಿ ಗೊತ್ತಿದ್ದವರು ಬರ್ತಾರೆ. ಇನ್ನೂ ಹೊರಗಿನ ಜನ ಗೊತ್ತಿಲ್ಲ. ಹಾಂ ನೋಡಿ, ಇದೆ ಬಿಲ್ಲೇಶ್ವರ ಹೊರಗಡೆ ದೇವಸ್ಥಾನ. ಇದೆ ಎದುರುಗಡೆ ಮಂಟಪ, ಬಿಲ್ಲೇಶ್ವರದ್ದು ಎದುರುಗಡೆ ಗುಡಿ ಇದೆಯಲ್ಲ ನೋಡಿ. ಕಲ್ಲಿನ ಕೆತ್ತನೆ ಹೇಗಿದೆ ಅಂತಾರೆ, ಕದಂಬರ 8-9ನೇ ಶತಮಾನದಾಗಿನ ಕಟ್ಟಿರೋ ದೇವಸ್ಥಾನ ಇದು. ಬಿಲ್ಲೇಶ್ವರ ಅಂತ ಯಾಕೆ ಬಂತು ಅಂದರೆ ತೋರಿಸ್ತೇನೆ ನಿಮ್ಗೆ. ಇಷ್ಟು ಒಳಗಡೆ ಹೊರಗಡೆ ಎಲ್ಲ ಹೋಗಿ ಇದು 1ನೇ ಭಾಗ ತೋರಿಸ್ತೀನಿ. 2ನೇ ಭಾಗ ನೋಡಿಲ್ಲ ಹಿಂಗಿದೆ. ಇದು ಹಿಂದೆ, ಇಷ್ಟಿನ ಹಿಂದೆ ಹೆಂಗೆ ನೋಡಿ ಹೆಂಗಿದೆ. ಹಿಂದಿನ ಭಾಗ ಇದು, ಹಿಂದಿನ ಇದು ಎಲ್ಲ ಅಲಂಕಾರ. ಇದು 1ನೇ ಭಾಗ. 2ನೇ ಭಾಗ ತೋರಿಸ್ತೀನಿ ಒಳಗಡೆ ಇದು.